KA ಅವರು ಕರೆಂಟ್ ಅಫೇರ್ಸ್ ಕ್ವಶನ್ನ ಎಲ್ಲಿಂದ ತೆಗಿತಾರೆ ಅನ್ನೋದು ನಮ್ಮೆಲ್ಲರಿಗೂ ಇರುವಂತಹ ದೊಡ್ಡ ಪ್ರಶ್ನೆ. ಇದಕ್ಕೆ ಉತ್ತರ ಈ ವಿಡಿಯೋದಲ್ಲಿದೆ. ಕೊನೆ ತನಕ ಈ ವಿಡಿಯೋನ ನೋಡಿ. ಯೂಶುವಲಿ KA ಅವರು ಒಂದು ಎಕ್ಸಾಮ್ನ ಮಾಡಿದ್ರೆ ಅದರಲ್ಲಿ 15ರಿಂದ 20 ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಇರ್ತವೆ. ಆದರೆ ಈ ಸಲ ಕೇಳಿರುವಂತಹ KA ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ನಲ್ಲಿ 10ರಿಂದ 15 ಕ್ವಶನ್. ಈ ಕ್ವಶನ್ಸ್ನ ಎಲ್ಲಿಂದ ತೆಗಿತಾರೆ ಅನ್ನೋದು ನಮಗೆಲ್ಲರಿಗೂ ಇರುವಂತಹ ಕ್ವಶನು. ಇದಕ್ಕೆ ನಾನು ವಿತ್ ಪ್ರೂಫ್ ಆನ್ಸರ್ನ ಕೊಡ್ತೀನಿ. ಜಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಪೇಪರ್ನ ತಗೊಂಡು ಅದರಲ್ಲಿ ಬಂದಿರುವಂತಹ ಕ್ವಶನ್ಸು ಮತ್ತು ಎಲ್ಲಿಂದ ತೆಗೆದಿದ್ದಾರೆ ಅವೆರಡನ್ನೂ ಅಟ್ ಎ ಟೈಮ್ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಮೊದಲನೇ ಪ್ರೂಫ್ ಬಂದು ಸೆಹತನ್ನು ವಿಸ್ತರಿಸಿ ಅಂತ ಕ್ವಶನ್ ಕೇಳಿದ್ದಾರೆ. ಈ ಕ್ವಶನ್ ಬಂದು ಈ ಒಂದು PDF ಇಂದ ಕೇಳಿದ್ದಾರೆ. ಇದು ಬಂದು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದು PIB ವೆಬ್ಸೈಟಲ್ಲಿ ಇದು ಅವೈಲೇಬಲ್ ಇದೆ. PIB ಬಂದುಬಿಟ್ಟು ಇದೊಂದು ಗೌರ್ಮೆಂಟ್ ವೆಬ್ಸೈಟ್. ಡೈರೆಕ್ಟ್ ಇಲ್ಲೇ ಆನ್ಸರ್ ಇದೆ. ಸೆಹತ್ ಫುಲ್ ಫಾರ್ಮ್ ಕೇಳಿದರೆ ನೋಡಿ, ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್. ಸೊ ಇದು ಫಸ್ಟ್ ಪ್ರೂಫು PIB ಇಂದ ಕೇಳಿರುವಂತಹ ಕ್ವಶನು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ನ ನೋಡೋಣ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಅಕಾಡೆಮಿ ಈ ಸಂಸ್ಥೆ ಯಾವುದ್ರ ಬಗ್ಗೆ ಸಂಬಂಧಪಟ್ಟಿದೆ ಅನ್ನೋದು ಒಂದು ಕ್ವಶನು. ಇದಕ್ಕೂ ಕೂಡ ನೋಡಿ, ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಕೆಳಗಡೆ ನೋಡಿ, ಇದರಲ್ಲಿ ಆನ್ಸರ್ ಇಲ್ಲೇ ಇದೆ. ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಇದು ಆನ್ಸರು. ಸೊ ಇದು ಕೂಡ PIB ಇಂದ ಕೇಳಿರುವಂಥ ಕ್ವಶನು. ಮತ್ತು ನೀವು ಡೇಟ್ನ ನೋಡೋದಾದರೆ ನೋಡಿ, ಡೇಟ್ ಬಂದು ಜುಲೈ. ಆಗಸ್ಟಲ್ಲಿ ಎಕ್ಸಾಮ್ ನಡೀತು, ಜುಲೈ ಇಂದ ಕ್ವಶನ್ ಕೇಳಿದ್ದಾರೆ. ಹಾಗೆ ಈ ಸೆಹತ್ ನೋಡಿ, ಈ ಸೆಹತ್ ಬಂದು ಮೇ 11th ಕೇಳಿದ್ದಾರೆ. ಸೊ ಲಾಸ್ಟ್ 3 to 4 ಮಂತ್ ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಪ್ರೂಫ್ ನೋಡಿ, 2026 ಏಪ್ರಿಲ್ನಲ್ಲಿ CP ರಾಧಾಕೃಷ್ಣರವರು ಭಾರತ ಸಂವಿಧಾನವನ್ನು ಸಿಂಧಿ ಭಾಷೆಯಲ್ಲಿ ಅನಾವರಣಗೊಳಿಸಿದ್ರು. ಇದು ಯಾವ ಲಿಪಿಯಲ್ಲಿ ಬರೆದಿದ್ದಾರೆ, ಪ್ರಕಟಿಸಲಾಗಿತ್ತು ಅಂತ ಕ್ವಶನ್ ಇದೆ. ಇದಕ್ಕೆ ಆನ್ಸರು ದೇವನಾಗರಿ ಮತ್ತು ಪರ್ಷಿಯನು. ಇದು ಆನ್ಸರ್ ಎಲ್ಲಿತ್ತು ಅಂತ ಕೇಳಿದ್ರೆ ನೋಡಿ, ಈ PDF ಬಂದುಬಿಟ್ಟು ಇದು ಕೂಡ ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟಿಂದ ಬಂದಿರುವಂಥದ್ದು. ಇದು ಆಕಾಶವಾಣಿ ವೆಬ್ಸೈಟಿಂದ ತೆಗೆದಿರುವಂಥದ್ದು PDF ಅಲ್ಲಿ ಅಪ್ಲೋಡ್ ಆಗಿತ್ತು ನೋಡಿ. ಇದು ನೋಡಿ, ಇಲ್ಲಿ ದೇವನಾಗರಿ ಸ್ಕ್ರಿಪ್ಟ್ ಇಲ್ಲೇ ಮೆನ್ಷನ್ ಆಗಿದೆ. ಇದು ಅಫಿಷಿಯಲ್ ವೆಬ್ಸೈಟಿಂದ ಬಂದಿರುವಂಥದ್ದು. ಹಾಗಾಗಿ ನಾವು ಡೈಲಿ ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅವಾಗವಾಗ ನಾವು ಯಾವ್ಯಾವ ಇನ್ಫಾರ್ಮೇಷನ್ನ ಬಿಟ್ಟಿದ್ದಾರೆ ಅನ್ನೋದನ್ನು ನೋಡಿ. ಆ್ಯಕ್ಚುಲಿ ಒಂದು 5 to 6 ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ಗಳಿದ್ದಾವೆ. ಬಟ್ ಇದನ್ನೆಲ್ಲ ನಾವು ಡೈಲಿ ಹೋಗಿ ಯಾರು ಚೆಕ್ ಮಾಡೋದು ಅನ್ನೋದಾದರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ನಾನು ಈ PDFಗಳನ್ನ ಹಾಕ್ತಾ ಇರ್ತೀನಿ. ಡೈಲಿ ಒಂದು ಸಲ ನೋಡ್ಬಿಟ್ಟು PDF ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವು ನೋಡ್ಬೋದು. ಹಾಗೆಯೇ ಕರ್ನಾಟಕ ಕರೆಂಟ್ ಅಫೇರ್ಸ್ ಎಲ್ಲಿಂದ ಯಾವ್ಯಾವ ವೆಬ್ಸೈಟಿಂದ ತೆಗಿತಾರೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜು ಮತ್ತು ಟೆಲಿಗ್ರಾಮ್ ಪೇಜು ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.